ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಅಂಡರ್ ಸ್ಪೆಸಿಫಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಎಲೆಕ್ಟ್ರಿಕ್ ಕ್ರಾಂತಿಗೆ ಸುಸ್ವಾಗತ. ಈ ದುನಿಯಾದಲ್ಲಿ ಏನೇನ್ ನಡೀತಿದೆ, ಹೊಸ ಟೆಕ್ನಾಲಜಿ ಆಗ್ಬೋದು, ಹೊಸ ಇನೋವೇಷನ್ ಆಗ್ಬೋದು, ಯಾವುದೇ ಕಂಪ್ನಿಗಳ ಆಫರ್ಗಳಾಗ್ಬೋದು, ಪ್ರತಿಯೊಂದು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು BYD ಕಡೆಯಿಂದ. BYD ಇವಿ ಕಾರ್ ಸೆಗ್ಮೆಂಟ್ ಅಲ್ಲಿ ಇವಿ ಇನೋವೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಮುಂದುವರೆದಿರುವಂತ ಕಂಪ್ನಿ ಚೈನಾದಲ್ಲಿ. ಸೊ ಇಲ್ಲಿ ಪಾರ್ಕಿಂಗ್ ಅಂತ ಇಟ್ಟಿರ್ತಾರಲ್ಲ ಆ ಜಾಗ ಬೆಂಕಿ ಹತ್ಕೊಂಡೈತೆ. ಸೊ ಅಲ್ಲಿ ಯಾವುದೇ ರೀತಿ ಗಾಡಿ ಮ್ಯಾನುಫ್ಯಾಕ್ಚರ್ ಆಗ್ಲಿ ಇಲ್ಲ ರನ್ನಿಂಗ್ ಇರೋಂತ ಗಾಡಿಗಳಾಗ್ಲಿ ಇರ್ಲಿಲ್ಲ. ಈ ಸ್ಕ್ರಾಪ್ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿದ್ರು. ಕನ್ಸ್ಟ್ರಕ್ಷನ್ ಅಂದ್ರೆ ಸಣ್ಣ ಪುಟ್ಟ ವರ್ಕ್ ಮಾಡಕ್ ಬಂದವರು ಅದರಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಎಲ್ಲಕ್ಕೂ ಬೆಂಕಿ ಹತ್ತಿತ್ತು. ಅದರಿಂದ ಯಾವುದೇ ರೀತಿ ಪ್ರೊಡಕ್ಷನ್ ಮೇಲೆ ತೊಂದರೆ ಆಗಿಲ್ಲ, ಯಾರಿಗೂ ಕೂಡ ಏಟ್ ಆಗಿಲ್ಲ ಅಂತ BYD ಕಂಪ್ನಿಯವರು ಕನ್ಫರ್ಮ್ ಮಾಡಿದ್ದಾರೆ. ಅದೇನೇ ಆಗ್ದೇನೆ ಇರ್ಬೋದು, ಬಟ್ ಜನ ಥಿಂಕ್ ಮಾಡೋದು ಬ್ಯಾಟ್ರಿ ಕಂಪ್ನಿ ಎಲ್ಲ ಬ್ಯಾಟ್ರಿ ಬೆಂಕಿ ಹತ್ಕೊಂಡೈತೆ ಅಂತ. ಸೊ ಆ ರೀತಿ ಆಗಿಲ್ಲ ಅಂತ BYD ಅವ್ರು ಕನ್ಫರ್ಮ್ ಮಾಡವ್ರೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಫಾರ್ಡ್ CEO ಜೇಮ್ ಪಾರ್ಲೆ ಅವ್ರು ಹೇಳ್ತವ್ರೆ ಎಲೆಕ್ಟ್ರಿಕ್. ಈಗ ಇದಕ್ಕಿಂತ ಮುಂಚೆ ಟೊಯೋಟಾದವರು ಕೂಡ ಹೇಳಿದ್ರು, ಮುಂದೆ ಚೈನಾದವರು ಸಿಕ್ಕಾಪುಟ್ಟ ಮೊನೊಪೊಲಿ ಆಗುತ್ತೆ ಇವಿಲಿ. ಸೊ ಅವ್ರದ್ದು ಟೆಕ್ನಾಲಜಿ ಆಗ್ಬೋದು, ಪ್ರೊಡಕ್ಷನ್ ವೇಜ್ ಆಗ್ಬೋದು, ಅವ್ರನ್ನ ಬೀಟ್ ಮಾಡಕ್ಕೆ ಆಗಲ್ಲ ಸದ್ಯದಲ್ಲೇ ನಾವು. ಆ ರೀತಿ ಇನೋವೇಷನ್ಗಳನ್ನ ಮಾಡ್ತವ್ರೆ BYD, Xiaomi ಇಂಥ ಕಂಪ್ನಿಗಳೆಲ್ಲ. ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಚೈನಾದಿಂದ ಬರೋಂಥ ಪ್ರತಿಯೊಂದು ಇವಿ ಗಾಡಿಗಳು ಅಂತ ಹೇಳಿದ್ರು. ಸೊ ಇದನ್ನೇ ಈಗ ಫಾರ್ಡ್ ಅವರು ಕೂಡ ಹೇಳ್ತಾರೆ. ಫಾರ್ಡ್ ನ CEO ಆದ ಜೇಮ್ ಪಾರ್ಲೆ ಅವರು ಕೂಡ ಅದನ್ನೇ ಹೇಳ್ತವ್ರೆ, ನಾವೇನ ಅಮೆರಿಕಾಗೆ ಚೈನಾ ಗಾಡಿಗಳಿಗೆ ಎಂಟ್ರಿ ಕೊಟ್ರೆ ಇವಿ ಗಾಡಿಗಳಿಗೆ ನಮ್ಮ ಮಾರ್ಕೆಟ್ ನ ಆಳ್ಬಿಡ್ತಾರೆ ಅವರು ಕೂಡ ಒಂದು ಚೈನಾ ಗಾಡಿನ ಯೂಸ್ ಮಾಡ್ತವ್ರೆ. Xiaomi SQV7 ಆ ಗಾಡಿನ ಯೂಸ್ ಮಾಡಿ ಅದರಲ್ಲಿರೋ ಟೆಕ್ನಾಲಜಿ ಇನೋವೇಷನ್ ಅವೆಲ್ಲ ನೋಡಿ ಅವರು ಈ ಮಾತನ್ನ ಹೇಳ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾ ಕಡೆಯಿಂದ. ಟೆಸ್ಲಾದವ್ರದ್ದು ರೀಸೆಂಟ್ ಆಗಿ ಅವ್ರದ್ದು ವೈ ಮಾಡಲು ಲಾಂಚ್ ಆಗಿತ್ತು, ಸ್ವಲ್ಪ ಸೇಲ್ಸ್ ಕೂಡ ಮಾಡಿದ್ರು. ಬಟ್ ಇವಾಗ ಟೆಸ್ಲಾದಲ್ಲಿ ವೈ ಮಾಡ್ಲಿ ಎಲ್ ಅಂತ ಬರುತ್ತೆ. ಇದು 6 ಸೀಟರ್ ಗಾಡಿ ಆಗಿರುತ್ತೆ. ಇದಕ್ಕೆ 80 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. 82 ಕಿಲೋವಾಟ್ ಬ್ಯಾಟ್ರಿ ಪ್ಯಾಕು. ಒಂದ್ಸತಿ ಫುಲ್ ಚಾರ್ಜ್ ಮಾಡಿದ್ರೆ 680 ಕಿಲೋಮೀಟರ್ IDC ರೇಂಜ್ ಬರ್ತಾ ಐತೆ ಈ ಗಾಡಿನ ಈಗ ರೀಸೆಂಟಾಗಿ ಲಾಂಚ್ ಮಾಡ್ತಾವ್ರೆ. ಇದು ನೋಡಬೇಕು ಎಷ್ಟು ಚೆನ್ನಾಗಿ ಬಿಕ್ಕಿದ್ರೆ ತಗೋತಾರೆ ಎಲ್ಲ ಜನ ಅಂತ. ಯಾಕಂದ್ರೆ ಪ್ರೈಸ್ ಬಂದ್ಬಿಟ್ಟು 70 ರಿಂದ 80 ಲಕ್ಷ ಇಟ್ಟವ್ರೆ. ಬಟ್ ಇದು 7 ಸೀಟರ್ ಅಲ್ಲ, 6 ಸೀಟರು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಸಿಂಪಲ್ ಒನ್ ಎನರ್ಜಿ ಕಡೆಯಿಂದ. ಸಿಂಪಲ್ ಒನ್ ಎನರ್ಜಿ ಅವ್ರದ್ದು 400 ಕಿಲೋಮೀಟರ್ ಬರೋಂಥ ಏನು ಮೋಟರ್ ಬೈಕ್ ಇತ್ತು ಅದಕ್ಕೆ ಈಗ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಓಪನ್ ಮಾಡಿದ್ದಾರೆ. ಮತ್ತು 2,35,000 ರೂಪಾಯಿ ಎಕ್ಸ್ಟ್ರಾ ರೂಮ್ ಪ್ರೈಸ್ ಇಟ್ಟವ್ರೆ. ಆನ್ ರೋಡ್ ಪ್ರೈಸ್ 2,60,000 ಗಂಟಲು ಹೋಗ್ಬೋದು, ಇನ್ಸೂರೆನ್ಸು ಎಲ್ಲ ಸೇರಿ. ಏನೋ ವಾರಂಟಿ ಗ್ಯಾರಂಟಿ ತಗೋತೀವಿ ಅಂದರೆ. ಬಟ್ ಅಷ್ಟೊಂದು ದುಡ್ಡು ಕೊಟ್ಟು ಯಾರು ತಗೋತಾರೆ ಅಂತ ಗೊತ್ತಿಲ್ಲ. ಝಾಂಗ್ಜಿ ಸೂಪರ್ ಚಾರ್ಜರ್ ಬ್ಯಾಟ್ರಿ 2.2 ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಈ ಬ್ಯಾಟ್ರಿ ಏನಂದರೆ 5% ಇಂದ 95% ಬರೀ 9 ನಿಮಿಷದಲ್ಲಿ ಚಾರ್ಜ್ ಆಗ್ತೈತೆ. ಏನು ಇನೋವೇಷನ್ಗಳು ಅವರು ಯಪ್ಪ. ಚೈನಾದವ್ರ ಇನೋವೇಷನ್ ಕೇಳ್ಬಿಟ್ರೆ ಬ್ಯಾಟ್ರಿ ಟೆಕ್ನಾಲಜಿ ಇವಿಲಿ ಇದು 15C ಚಾರ್ಜರ್ ಆಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಇಂಡಿಯಾ ಕಡೆಯಿಂದ. ನಮ್ಮ ಇಂಡಿಯಾದವರು ಈಗ ಚೈನಾ 1000 ಗಿಗಾವಾಟ್ ಅಷ್ಟು ಎನರ್ಜಿನ ಸೋಲಾರ್ ಇಂದ ತರ್ತೈತೆ. ನೆಕ್ಸ್ಟ್ ಅಮೆರಿಕಾ 150 ಗಿಗಾವಾಟ್ ಎನರ್ಜಿನ 170 ಗಿಗಾವಾಟ್ ಅಷ್ಟು ಎನರ್ಜಿನ ಸೋಲಾರ್ ಇಂದ ತಗತೈತೆ. ಬಟ್ ನಮ್ಮ ಇಂಡಿಯಾ ಇನ್ನೂ ಹಿಂದೆ ಉಳಿದೈತೆ. ಇವಾಗ ನೆಕ್ಸ್ಟ್ ಇನ್ನೊಂದು ಈ ವರ್ಷ ಎಂಡ್ ಒಳಗೆ ಇಲ್ಲ ನೆಕ್ಸ್ಟ್ ವರ್ಷದೊಳಗೆ ಅಮೆರಿಕನ ಬೀಟ್ ಆಗಿ ಸೆಕೆಂಡ್ ಪ್ಲೇಸ್ಗೆ ಬರುತ್ತೆ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕೂಡ. ಯಾಕಂದರೆ ಎಷ್ಟು ಇವಿ ಸೇಲ್ಸ್ ಆಗುತ್ತೆ ಅಷ್ಟು ಎನರ್ಜಿಗಳ ಇಂಪ್ರೂವ್ಮೆಂಟ್ ಬೇಕಾಗುತ್ತೆ. ನಾವು ಕೋಲ್ ಮೇಲೆ ಡಿಪೆಂಡ್ ಆಗದೇ ಸೋಲಾರ್ ಮೇಲೆ ಡಿಪೆಂಡ್ ಆಯಿತು ಅಂದರೆ ತುಂಬಾ ಬೆನಿಫಿಟ್. ಈಗ ಸೊ ನನ್ನ ಪ್ರಕಾರ ಈಗ 150 ಗಿಗಾವಾಟ್ ಬ್ಯಾಟ್ರಿ ಕೆಪಾಸಿಟಿನ ಇಂಡಿಯಾ ಒಂದೈತೆ. ನೆಕ್ಸ್ಟು ಅಮೆರಿಕ 170 ಐತೆ, ಅದನ್ನು ಬೀಟ್ ಆಗ್ತಾರೆ. ಚೈನಾ ಅಷ್ಟು ಬೇಗ ಚೈನಾನ ರೀಚ್ ಆಗೋಕ್ಕಾಗಲ್ಲ. ಬಟ್ ಸೆಕೆಂಡ್ ಪ್ಲೇಸಲ್ಲಂತೂ ಇಂಡಿಯಾ ಇರುತ್ತೆ. ಅದಂತೂ ಖುಷಿ ಕೊಡುವಂಥ ವಿಚಾರ. ಸೊ ಈಗ ಏನೇನು ಇವಿ ಅಡಾಪ್ಟೇಷನ್ ಜಾಸ್ತಿ ಆಗುತ್ತೆ ಅದೇ ರೀತಿ ಅದಕ್ಕೆ ಬೇಕಾದಂಥ ಎನರ್ಜಿ ಅಡಾಪ್ಟೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೌರ್ಮೆಂಟ್ ಅದ್ರ ಮೇಲೆ ತುಂಬ ಫೋಕಸ್ ಮಾಡ್ತಾ ಐತೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಈ ಬ್ಯಾಟ್ರಿಗಳಲ್ಲಿ ಬೆಂಕಿ ಹತ್ಕೊಳ್ಳೋದೆಲ್ಲ ನೋಡಿರ್ತೀರಿ ನೀವು. ಸ್ಟಾರ್ಟಿಂಗು ಅದು ಬೆಂಕಿ ಅಂದರೆ ಫೈರ್ ಹತ್ಕೊಳ್ಳಲ್ಲ, ಮೊದಲು ಹೊಗೆ ಧೂಳು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಒಂದರಿಂದ ಅದೇನಂದ್ರೆ ಒಂದು ಬ್ಯಾಟ್ರಿ ಡ್ಯಾಮೇಜ್ ಆಯಿತು ಅಂದರೆ ಆ ಬ್ಯಾಟ್ರಿಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಆ ಬ್ಯಾಟ್ರಿ ಹೀಟ್ ಆಗಿ ಪಕ್ಕದ ಬ್ಯಾಟ್ರಿಗೆ ಹೋಗುತ್ತೆ. ಆ ಬ್ಯಾಟ್ರಿ ಹೀಟ್ ಆಗಿ ಪಕ್ಕದ ಬ್ಯಾಟ್ರಿ, ಅದೇ ರೀತಿಯಾಗಿ ಫುಲ್ ಗಾಡಿನೇ ಬೆಂಕಿ ಹತ್ಕೊಬಿಡುತ್ತೆ. ಅದಕ್ಕೆ ಮೇನ್ ಕಾರಣ ಏನಂದರೆ ಆ ಬ್ಯಾಟ್ರಿಗಳ ಮಧ್ಯೆ ಯೂಸ್ ಮಾಡಿರೋಂಥ ಥರ್ಮಲ್ ರನ್ ಅವೇ. ಈ ಥರ್ಮಲ್ ರನ್ ಅವೇ ಏನೈತೆ ಇದು ತುಂಬ ಚೆನ್ನಾಗಿರೋ ಯೂಸ್ ಮಾಡಿತ್ತು ಅಂದರೆ ಬೇಗ ಬೆಂಕಿ ಹತ್ಕೊಳ್ಳಲ್ಲ. ಸೊ ಈಗ ಚೈನಾದವರು ಅದ್ರ ಮೇಲೂ ಒಂದು ಹೊಸ ಇನೋವೇಷನ್ ಕಂಡಿದ್ದಾರೆ. ಹೊಸ ಟೆಕ್ನಾಲಜಿ ಅಂತ ಸಿಲಿಕಾನ್ ಏರೋಸೆಲ್ ಅನ್ನ ಯೂಸ್ ಮಾಡಿದ್ದಾರೆ. ಇದು 0.09 mm ಇಂಚ್ ಇರೋಂಥ ಥರ್ಮಲ್ ರನ್ ಅವೇನ ಹಾಕಿ ಟೆಸ್ಟ್ ಕೂಡ ಮಾಡಿದ್ದಾರೆ. 5 ನಿಮಿಷ ಟೆಸ್ಟ್ ಮಾಡಿದ್ದಾರೆ. ಆ ಕಡೆಯಿಂದ 1000 ಡಿಗ್ರಿ ಟೆಂಪ್ರೇಚರ್ನ ಪಾಸ್ ಮಾಡಿ ಈ ಕಡೆಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿದಾಗ 5 ನಿಮಿಷ ಕಂಟಿನ್ಯೂಸ್ ಆಗಿ ಅಷ್ಟು ಮಾಡಿದ್ರು ಬರೀ 100 ಡಿಗ್ರಿ ಅಷ್ಟೇ ಟೆಂಪ್ರೇಚರ್ ಬಂದಿರೋದು. ಇನ್ನು ಬಾಕಿ ಇದೆಲ್ಲ ಕಟ್ ಆಫ್ ಮಾಡಿದೆ. ಸೊ ಇಂಥ ಇನೋವೇಷನ್, ಇಷ್ಟೊಂದು ದೊಡ್ಡ ಇನೋವೇಷನ್ಗಳು ಈಗ ಇವಿ ಗಾಡಿಗಳಿಗಾದ್ರೆ ಇವಿ ಟ್ರಕ್ಕಾರೆ ಅವಶ್ಯಕತೆ ಇರಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 400 ಡಿಗ್ರಿ ರೀಚ್ ಆದರೆ ಹೈಯೆಸ್ಟ್ ಅದು. ಯಾಕಂದರೆ 6L ಆಗಿರೋದ್ರಿಂದ ಈ ಟೆಕ್ನಾಲಜಿ ಮುಂದೆ ಏರೋಸ್ಪೇಸ್ಗೆ ಯೂಸ್ ಆಗುತ್ತೆ. ಏರೋಸ್ಪೇಸ್ ಅಂದರೆ ಲೈಕ್ ಈಗ ಏನು ನಾವು ಹೆಲಿಪ್ಯಾಡ್ಗಳೆಲ್ಲ ಡೀಸೆಲ್ ಪೆಟ್ರೋಲ್ ಓಡಿಸ್ತಾರೆ, ಮುಂದೆ ಫ್ಯೂಚರಲ್ಲಿ
ಇವಿನೂ ಕೂಡ ಅಲ್ಲಿಗೆ ಅಡಾಪ್ಟ್ ಆಗುತ್ತೆ ಅಂತದಕ್ಕೆ ಇವಿ ಬ್ಯಾಟ್ರಿ ಮೇಲೆ ಕೂಡ ಅಡಾಪ್ಟ್ ಆಗುತ್ತೆ ಅಂತ ಟೈಮ್ ಇದು ಯೂಸ್ ಆಗುತ್ತೆ. ಬಟ್ ಈಗ ನೆಕ್ಸ್ಟ್ ಚೈನಾದಲ್ಲಿ ಇನ್ನೊಂದು ಹೊಸ ರೂಲ್ಸ್ ತತ್ತವ್ರೆ, ನೀವು ಯಾವುದೇ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಮಾಡೋರು ಮಿನಿಮಮ್ 600 ಡಿಗ್ರಿ ಸೆಲ್ಸಿಯಸ್ ಹೀಟ್ ಆಯ್ತು ಕೂಡ ಅಂದ್ರೂ ಥರ್ಮಲ್ ರನ್ ಅವೇ, ಏನು ತೊಂದರೆ ಆಗಬಾರ್ದು, ಬೇರೆ ಸೆಲ್ಗಳಿಗೆ ಅದರಿಂದ ಪ್ರಾಬ್ಲಮ್ ಆಗಬಾರ್ದು. ಆ ತರ ಒಂದು ಇನೋವೇಷನ್ ತತ್ತವ್ರೆ. ಏರೋಜೆಲ್ ಇದು 1300 ಡಿಗ್ರಿ ತಾಪಮಾನ ಇದ್ರೂ ಏನೂ ತೊಂದರೆ ಆಗಲ್ಲ ಅಂತ ಹೇಳವ್ರೆ. ಬಟ್ 99% ಫ್ಲೆಕ್ಸಿಬಿಲಿಟಿ ಇರುತ್ತೆ ನಿಮಗೆ. ಇದರಲ್ಲಿ ಜಾಸ್ತಿ ಏರ್ ಯೂಸ್ ಆಗಿರೋದ್ರಿಂದ ವೆಯ್ಟು ಜಾಸ್ತಿ ಆಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ 50%. ಬೇರೆ ಥರ್ಮಲ್ ರನ್ ಅವೇ ಯೂಸ್ ಮಾಡೋದ್ರಿಂದ ಏನು ಕಾಸ್ಟ್ ಕಮ್ಮಿ ಆಗ್ತದೆ. ಇದನ್ನೀಗ CATL, BYD, Xiaomi ಇವೆಲ್ಲ ಕಂಪ್ನಿಗಳು ಅಡಾಪ್ಟ್ ಮಾಡ್ಕೊಳ್ಳೋಕೆ ಫುಲ್ ಖುಷಿ ಆಗವ್ರೆ. ಇದಿಷ್ಟು ಇವತ್ತಿನ ನ್ಯೂಸ್ ಆಗಿತ್ತು. ಮತ್ತೆ ಮುಂದಿನ ನ್ಯೂಸ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಧನ್ಯವಾದಗಳು. ನಿಮ್ಗೆ ಯಾವುದೇ EV ಬಗ್ಗೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಧನ್ಯವಾದ. ಸ್ಪೆಸಿಫಿಕೇಶನ್ ಕನ್ನಡಿಗ ನೋಡಿದ್ದಕ್ಕಾಗಿ ಧನ್ಯವಾದಗಳು.